ಎಲ್ಲ ಹಾಳಾಗೋಯ್ತು ಗೈಸ್. ವೆಲ್ಕಮ್ ಬ್ಯಾಕ್ ಟು ಜೀವನ್ ಕರ್ಣಿಗ ವ್ಲಾಗ್ಸ್. ಇವತ್ತೇನು ಕಂಟೆಂಟ್ ಅಂದರೆ ತಮ್ಮನೇನಲ್ಲಿ ನೋಡಿರ್ತೀರಾ. ಇವತ್ತು ಪ್ರ್ಯಾಂಕ್ ಕಾಲ್ ಮಾಡ್ತಿದ್ದೀನಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಗೊತ್ತಾ, ನಾನು ಯಾವ್ದಾದ್ರು ಒಳ್ಳೆ ಕಂಟೆಂಟಲ್ಲಿ ಬರ್ತೀನಿ ಅಂತ. ಅದೇ ಇವಾಗ ಸೆಕೆಂಡ್ ವಿಡಿಯೋ ಬಂದು ಯಾರಿಗಾದ್ರೂ ಪ್ರ್ಯಾಂಕ್ ಕಾಲ್ ಮಾಡೋಣ ಅಂತ. ಬಕ್ರಾಗಳನ್ನ ತೋರಿಸ್ತೀನಿ. ಬಕ್ರಾಗಳನ್ನ ಯಾರು ಅಂತ ನಿಮ್ಗೆ ಹೇಳ್ತೀನಿ. ಇದೇ ವಿಡಿಯೋ ಫುಲ್ ಎಂಡ್ವರೆಗೂ ನೋಡಿ, ಹಂಗೆ ಸಪೋರ್ಟ್ ಮಾಡಿ. ನಾನು ಅವಾಗಲೇ ನಿಮ್ಗೆ ಹೇಳ್ದಂಗೆ ನಾನು ಪ್ರ್ಯಾಂಕ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಕಂಟೆಸ್ಟೆಂಟ್ ಬಂದು ಪೂಜಾ ಅಂತ. ನೋಡಿ ಇವಾಗ ಪ್ರ್ಯಾಂಕ್ ಯಾವ ಥರ ಇರುತ್ತೆ ಅಂತ. ಪೂಜಾ ಕಾಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಮಾಡೋಣ ಬನ್ನಿ ಇವಾಗ. ಕಾಲ್ ಆಯ್ತು ತೋರ ಇತ್ತಲ್ವೋ. ಹಲೋ ಹಲೋ ಪೂಜಾನ ಮಾತಾಡ್ತಾ ಇರೋದು. ಅಕ್ಕ, ನಿಮ್ಮ ವಾಯ್ಸಿಗೆ ನಾನು ಫುಲ್ ಫಿದಾಗ್ಬಿಟ್ಟಿದ್ದೀನಿ ಅಕ್ಕ. ಕಂಡಿಡಿ, ನಿಮಗೂ ಗೊತ್ತಿರ್ಬೋದು. ನಾವು ಹೆಸರು ನಿಮಗೂ ಗೊತ್ತಿರ್ಬೋದು. ದಿನ ನಿಮ್ಮನ್ನ ನಮ್ಮ ರೋಡಲ್ಲಿ ನೋಡ್ತಾನೆ ಇರ್ತೀನಿ. ಹಾಂ, ನಮ್ದಾ ಬಿಟ್ಬಂದೂರು ಏರಿಯಾ ಅಂತ. ಬಿಟ್ಬಂದೂರು ಏರಿಯಾ ಅಂತ. ಅದಿಲ್ಲೇ ಸಡಕ್ಕಿ ಹತ್ರ ಬರುತ್ತೆ. ಹಾಂ, ಏನ್ ಪ್ರ್ಯಾಂಕು? ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅಟ್ಲೀಸ್ಟ್ ಯಾರಂತಾದ್ರೂ ಗೊತ್ತಾಯ್ತಾ? ವಾ, ಹಲೋ. ಹೇಗಿತ್ತು? ಚೆನ್ನಾಗಿತ್ತಾ? ಅದು ನಿನಗೆ ಮಾತ್ರ ಗೊತ್ತಾಯ್ತು ಬಿಡು. ನೆಕ್ಸ್ಟ್ ಬೇರೆಯವ್ರಿಗೆ ಮಾಡ್ತೀವಲ್ಲ, ಗೊತ್ತಾಗಲ್ಲ. ತಗೊಂಡಿದ್ದೀನಿ, ಇಲ್ಲೇ ಇದೆ. ನೆಕ್ಸ್ಟ್ ನಿನ್ನ ಫ್ರೆಂಡಿಗೆ ಮಾಡ್ತೀನಿ. ಹೌದೌದು. ಸರಿಪಾ, ಆಯ್ತು. ಗೈಸ್, ನಾನು ಅವಾಗಲೇ ಫೋನ್ ಮಾಡಿದ್ದೆ ಒಬ್ರು ಪೂಜಾಗೆ. ಬಕ್ರಾನೇ ಆಗಿಲ್ಲ ಫ್ರೆಂಡ್ಸ್, ನಾನೇ ಬಕ್ರ ಆಗೋಗಿದ್ದೀನಿ. ಅದ್ರ ಆಯ್ತು. ಆಮೇಲೆ ಕಂಡಿಡ್ಬಿಟ್ರು ಜೀವನ್ ಅಂತ. ಇವಾಗ ನೆಕ್ಸ್ಟ್ ಬಂದು ಸೆಕೆಂಡು ಪೂಜಾ ಫಸ್ಟ್ ಆಯಿತು. ಇವಾಗ ಸೆಕೆಂಡ್ ಬಂದು ದಿವ್ಯಾಗೆ. ಅದು ಅಮೂಲ್ಯ ಮತ್ತು ಶಿವಾಲಿನಿ ಫ್ರೆಂಡ್ಗೆ ಮಾಡ್ತಿರೋದು ಫಸ್ಟು. ಆಮೇಲೆ ಇನ್ನ ಮುಂದೆ ವಿನುಬ್ರು ಅಂತ ಥರ್ಡ್ಗೆ ಮಾಡ್ತೀನಿ. ಅವ್ರದ್ದು ನೋಡಿ, ಅವ್ರದ್ದು ಫುಲ್ ಗಾಬಿಕ್ಸ್ಬಿಡ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮ ಇವಾಗ ಮಾಡ್ತೀನಿ ನೋಡಿ. ಬೇಗ ಬೇಗ ನೋಡಿ, ಕಾಲ್ ಮಾಡ್ತಾ ಇದ್ದೀನಿ. ಹಲೋ ಅಕ್ಕ, ನೀವು ಬ್ಲಾಗ್ ಮಾಡ್ತೀರಾ ತಾನೇ? ಅಕ್ಕ, ನಿಮ್ಮ ಬ್ಲಾಗ್ ನೋಡಿ ನಾನು ಫುಲ್ಲು ಫಿದಾಗ್ಬಿಟ್ಟಿದ್ದೀನಿ ಅಕ್ಕ. ನಮ್ಮ ವಾಯ್ಸ್ ಎಲ್ಲ ಎಲ್ಲಿ ಕೇಳ್ತೀರಕ್ಕ ನೀವು? ಹಲೋ ಹಲೋ, ನಮ್ಮ ವಾಯ್ಸ್ ಎಲ್ಲ ನೀವು ಎಲ್ಲಿ ಕೇಳ್ತೀರಾ? ನಾನು ನೋಡಿ ಫುಲ್ಲು ಫ್ಲಾಟ್ ಆಗಿಬಿಟ್ಟಿದ್ದೀನಿ NM ಕಾಲೇಜ್ ಹತ್ರ. ಸರಿ, ಊಟ ಮಾಡಿದ್ರಾ? ನನ್ನ ಹೆಸರು ನಿತಿನ್ ಅಂತ. ಹೌದು. ಒಂದು ಹುಡುಗನ ಹೆಸರು ನಿತಿನ್ ಅಂತ ಹೇಳಿದ್ರೆ ಯಾರು ಅಂತ ಕೇಳ್ತಿದ್ದೀರಾ? ಕೇಳಿಲ್ವಾ? ಒಂದು ಸ್ವಲ್ಪ ನೆನ್ಸ್ಕೊಳ್ಳಿ. ಹೇಳಿ ನಿಮ್ಮ ವ್ಲಾಗ್ ಬಗ್ಗೆ. ನಿಮ್ಮ ಬ್ಲಾಗ್ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ನೀವು ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತೀರಲ್ಲ.
ಅಂತ ಗೊತ್ತಾಗಿಲ್ಲ ಸರ್, ಏನ್ ಹೇಳಿ ವ್ಲಾಗ್ ಬಗ್ಗೆ? ನೀವು ಸಕ್ಕದ ವ್ಲಾಗ್ ಮಾಡ್ತೀರಾ. ಅಯ್ಯೋ ಆಯ್ತಾಯ್ತು. ಹಾಂ, ಎಷ್ಟು ಜನ ಸಬ್ಸ್ಕ್ರೈಬರ್, ಸಾರಿ 30 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರಲ್ವಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಹಾಗಾದ್ರೆ ನಿಮ್ಮ ಮನೇಲಿ ಇರೋರೆಲ್ಲರೂ ವ್ಲಾಗ್ ಮಾಡ್ತಾರಾ? ಏನೋ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ತಿರೋದು ಯಾರೋ. ನೋಡಿ ಅಲ್ಲ, ಫ್ಯಾನ್ಸು ಫೋನ್ ಮಾಡಿ ನಿಮ್ಮ ಹತ್ರ ಚೆನ್ನಾಗಿದೆ ಅಂತೆಲ್ಲ ಮಾತಾಡಿದ್ರೆ, ನಾನೇನು ಸ್ಟಾರ್ಟ್ ಮಾಡಿ ಮೊನ್ನೆ ತಾನೇ ಆಗಿದೆ ಅಷ್ಟೇ. ಹೌದು, ಅದು ನೋಡಿ ನೋಡಿ ತುಂಬ ಫುಲ್ಲು ಸಕ್ಕತ್ತಾಗಿದೆ. ನೈಟ್ ನಿಮ್ಮ ಬ್ಲಾಗ್ ನೋಡ್ಬಿಟ್ಟೆ ನಾನು ಮಲ್ಗೋದು ಇಲ್ಲ, ನನಗೆ ನಿದ್ದೆನೇ ಬರಲ್ಲ. ಏನ್ ಅಪ್ಪ ಆಗ್ಬಿಟ್ಟಿದೀನಿ ನೈಟ್ ನೋಡ್ಕೊಂಡ್ ಮಾಡ್ಕೊಳಕ್ಕೆ. ನಿಮ್ಮ ಫೇಸ್ ನೋಡ್ಬಿಟ್ಟೆ ತಾನೇ ನಾವು ಮಲ್ಕೊಳ್ಳೋದು, ಇಲ್ಲ ನಿದ್ದೆನೇ ಬರಲ್ಲ. ಪಕ್ಕ ವಾಯ್ಸ್ ಚೆನ್ನಾಗಿ ನೋಡ್ಕೊಂಡ್ ಮಾತಾಡ್ತಿರೋದು ಯಾರು ಹೇಳ್ಬಿಡಿ ಫಸ್ಟ್. ಯಾರು ಇಲ್ಲ, ಯಾಕೆ ಫೋನ್ ಮಾಡಬೇಡ್ದ? ನಿಮ್ಮ ಏರಿಯಾದಲ್ಲೇ ನಮ್ಮ ಹುಡುಗರು ಒಬ್ರು ನಿಮ್ಮ ನಂಬರ್ ಕೊಟ್ಟರು. ನೇಮು ಲಕ್ಷ್ಮೀ ದೇವಿ ಅಂತ ಇದೆ. ಹೌದಾ? ಹೌದು. ಹಾಂ, ಲಕ್ಷ್ಮೀ ದೇವಿ ಯಾರು ಅಂತ ಗೊತ್ತಿಲ್ಲ. ಇವಾಗ ಲಕ್ಷ್ಮೀದೇವಿ ಮೇನ್ ಇಂಪಾರ್ಟೆಂಟ್ ಅಲ್ಲ. ನಾನು ಫೋನ್ ಮಾಡಿರೋದು ನಿಮ್ಮ ವೀಡಿಯೋಸು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳೋಕ್ಕೆ. ಓಕೆ. ಹಾಂ, ಚೂರು ಒಂದು ಸ್ವಲ್ಪ ಲ್ಯಾಗ್ ಮಾಡಬೇಡಿ. ಅಲ್ಲ, ವಿಡಿಯೋ ಸ್ವಲ್ಪ ಲ್ಯಾಗ್ ಮಾಡೋಕ್ಕೆ ಹೋಗ್ಬೇಡಿ. ಹಾಂ, ಚೆನ್ನಾಗಿ ಹೋಗ್ತಿದೆ, ಲ್ಯಾಗ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತೆ ಏನು ಸಮಾಚಾರ ಅಂದೆ. ನಿಮ್ಮ ಹತ್ರ ಏನಿಲ್ಲ ಮಾತಾಡಕ್ಕೆ. ಹೌದು, ನಿಮ್ಮನ್ನ ನಾನು ಡೈಲಿ ನೋಡ್ತಾ ಇರ್ತೀನಿ ನೋಡಿ ಪರವಾಗಿಲ್ಲ. ಜಯನಗರಲ್ಲಿ. ಓಕೆ, ಥ್ಯಾಂಕ್ ಯು. ಊಟ ಊಟ ಇಲ್ಲ, ತಿನ್ಬೇಕಿನ್ನು. ನಿಮ್ದು? ನಿಮ್ಮ ಬರ್ಡೇ ವಿಡಿಯೋ ಎಲ್ಲ ನೋಡಿದೆ, ಸಕ್ಕತ್ತಾಗಿದೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸು ನಮ್ಮ ಫ್ರೆಂಡ್ಸ್ ಬಗ್ಗೆ ನಿಮ್ಗೆ ಯಾಕೆ? ಶಿವಾಲಿನಿ, ಅಮೂಲ್ಯ ಅಂತ ಇದ್ದಾರಲ್ಲ? ಅಷ್ಟೆಲ್ಲ ತಿಳ್ಕೊಂಡು ಮಾತಾಡ್ತಿದ್ದೀರಾ? ಹಾಂ, ಅಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಹಾಂ. ಹಾಂ, ಯಾಕೆ ಹೇಳ್ಬೇಡ್ದ? ಏನು ಕೇಳ್ತೀರಾ? ವ್ಲಾಗಲ್ಲಿ ನೀವೇ ಅವ್ರ ಹೆಸರೆಲ್ಲ ಹೇಳಿದ್ರಲ್ಲ ಒಂದ್ಸತಿ ಒಂದು ವಿಡಿಯೋದಲ್ಲಿ. ಯಾವಾಗ? ನನ್ನ ಬ್ಲಾಗನ್ನ ನೋಡಿ. ಲಾಸ್ಟ್ ಟೈಮ್ ನಾನೇ ನೋಡಿದ್ದೀನಿ, ನಿಮ್ಮ ಮನೆಗೆ ಬಂದಾದ್ಮೇಲೆ. ನಿಮ್ಮ ಮನೆಗೆ ಬಂದು ಅವ್ರ ವಿಡಿಯೋ. ಬ್ಲಾಗ ನೋಡಿರ್ತೀರಾ? ಹಾಂ, ನೋ ಕಾಮೆಂಟ್ಸ್. ಇಲ್ಲ ಸರ್. ಅದೇ ಸಾರಿ ಇಬ್ರದಲ್ಲೂ ಸಬ್ಸ್ಕ್ರೈಬ್ ಇದ್ದೀನಿ, ಅದಕ್ಕೋಸ್ಕರ ನೋಡ್ತಾ ಇರ್ತೀನಲ್ಲ, ನೋಟಿಫಿಕೇಶನ್ ಬರುತ್ತೆ ನೀವು ಅಪ್ಲೋಡ್ ಮಾಡಿದ ತಕ್ಷಣ. ಹಾಂ, ಇದು ವಾಯ್ಸ್ ಯಾರೋ ಚೇಂಜ್ ಮಾಡ್ಕೊಂಡು ಮಾತಾಡ್ತಿರೋದು ನನಗೆ 100% ಗೊತ್ತಾಗ್ತಿದೆ. ಯಾರು? ಈ ನಂಬರಿಂದ ಒಂದ್ಸತಿ ಕಾಲ್ ಬಂದಿತ್ತು ನನಗೆ. ಯಾವಾಗ? ಯಾವಾಗ ಒಂದ್ಸತಿ ಬಂದಿತ್ತು? ಈ ನಂಬರಿಂದನಾ? ಚಾನ್ಸೇ ಇಲ್ಲ ಬಿಡಿ, ತಲೆಗೆಡಿಸ್ಕೊಂಡ್ಬಿಡ್ರಿ. ಇದು ನೀನೇ ಅನ್ಸುತ್ತೆ. ಯಾರು? ಡವ್ ಮಾಡ್ಬೇಡ, ನನಗೆ ಅವಾಗೇ ಗೊತ್ತಾಯ್ತು. ಯಾರು? ಯಾರು? ಜಿ? ನಗ್ತಾ ಇದ್ದೀರಾ, ಸುಮ್ಮನೆ ಹೇಳಿ. ಜಿ ಅಂದ್ರೆ ಯಾರು? ಈಗ ನಮ್ಮಮ್ಮ ಕೊಡ್ತೀನಿ ಹೋಗಿ. ಹಲೋ ಹಲೋ. ಯಾಕೆ? ಅಲ್ಲ, ನಾನು ಫೋನ್ ಮಾಡಿರೋದು ನಿಮ್ಮ ಹತ್ರ ಮಾತಾಡೋಕ್ಕೆ, ಸಬ್ಸ್ಕ್ರೈಬರ್ ಅಂತ. ಅಯ್ಯೋ, ನನಗೆ ಅಂತ ಮಾತಾಡಿದ್ದು. ಸರಿ ಆಯ್ತು, ಜಿ ಅಂತ ಹೇಳ್ತಿದ್ದೀರಲ್ಲ, ಅದು ಫುಲ್ ಆದ್ರೂ ಹೇಳಿ. ಇಲ್ಲ ಹೇಳಕ್ಕಾಗಲ್ಲ ಅದೆಲ್ಲ. ಹೌದಾ? ಸರಿ ಬಿಡಿ, ಬಕ್ರ ಆಗಿದ್ದೀರಾ ಕೊನೆಗೂ. ನನಗೆ ಗೊತ್ತಾಯ್ತಿದೆ. ನನ್ನ ಹೆಸರು ಜೀವನ್ ಅಂತ. ಅಮೂಲ್ಯ ಮತ್ತು ಶಿವಾಲಿನಿ ಹೇಳಿದ್ರು ಫೋನ್ ಮಾಡಿ ಬಕ್ರ ಮಾಡೋಕ್ಕೆ. ಹೌದಾ? ಇಲ್ಲೇ ಇದ್ದಾರೆ ಜೊತೆಲೆ. ನಾನು ಈ ವಾಯ್ಸ್ ಎಲ್ಲೋ ಕೇಳಿದ್ದೆ. ನೋಡಿದ್ರ ನೀವು ಮಕ್ಕೊಡ್ದಂಗೆಲ್ಲ ಹೇಳ್ಬಿಟ್ರಿ. ಅಲ್ಲಲ್ಲ, ಮಕ್ಕೊಡ್ದಂಗೆಲ್ಲ ಹೇಳ್ಬಿಟ್ರಲ್ಲ ನೀವು, ಬೇಜಾರಾಗೋಯ್ತು. ಏನಂತ ಹೇಳಿದೆ? ನಿಮ್ಮ ಹತ್ರ ಮಾತಾಡಕ್ಕೆ ಏನಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ರಿ. ಮತ್ತೆ 100% ಜೊತೆ ಏನು ಮಾತಾಡಿದೆ ಅಂತ ಹೇಳಿ. ಹೌದೌದು, ನಿಜ. ಊಟ ಮಾಡಿದ್ರಾ? ಆಯ್ತು ಅಣ್ಣ, ನಿಮ್ದು? ಆಯ್ತಾಯ್ತು. ಕೊನೆಗೂ ಬಕ್ರ ಆಗಿದ್ದೀರಾ? ಹಾಂ, ಅವ್ರಿದ್ರೆ ಕೊಡಿ. ಹೆಂಗಿದೆ ವ್ಲಾಗ್ ಆನಲ್ಲಿದೆ, ಅದಕ್ಕೋಸ್ಕರ. ಹೌದಾ? ಹಾಂ, ಓಕೆ. ವಿಡಿಯೋಸ್ ನೋಡಿದ್ರಾ ನಮ್ಮದು? ನೋಡಿದೆ, ಚೆನ್ನಾಗಿತ್ತು. ನಿಮ್ಮದು ಮಾತ್ರ ನಾವು ಸಬ್ಸ್ಕ್ರೈಬ್ ಮಾಡಬೇಕು, ನೀವು ಮಾತ್ರ ನಮ್ಮದು ಮಾಡಲ್ವಾ? ನಾನು ಆಚೆ ಹಚ್ಚಿರೋ ಕಳಿಸುವಾಗ ನಾನು ಸ್ವಲ್ಪ ನೋಡಿದೆ, ಆಮೇಲೆ ಮನೆಗೆ ಬಂದು ನೋಡಿದೆ. ಹಾಗೆ ಟಯರ್ಡ್ ಆಗಿತ್ತು ಅಂತ ಮಾಡ್ಕೊಂಡೆ. ಇವಾಗ ಪಕ್ಕ ಮಾಡ್ತೀನಿ ನೋಡಿ. ಸರಿಪ. ಓಕೆ, ಥ್ಯಾಂಕ್ ಯು. ಫೈನಲಿ ಬಕ್ರ ಆಗಿದ್ದಕ್ಕೆ ಥ್ಯಾಂಕ್ ಯು. ಸರಿ. ಗೈಸ್, ನೋಡಿದ್ರಲ್ಲ, ಇವಾಗ ಕೊನೆಗೂ ಸೆಕೆಂಡ್ ಕಂಟೆಸ್ಟೆಂಟ್ ಬಕ್ರ ಮಾಡಿದ್ದಕ್ಕೆ ಖುಷಿ ಆಯಿತು ನನಗೆ. ಇವಾಗ ನಾನು ಥರ್ಡ್ ಬಂದು ವಿನು ಅಂತ, ನಮ್ಮ ತನುಕ ಫ್ರೆಂಡು ವಿನು ಅಂತ, ಅವ್ರಿಗೆ ಬಕ್ರ ಮಾಡೋಣ ಬನ್ನಿ. ಇದಂತೂ ಅಲ್ಟಿಯಾಗಿರುತ್ತೆ ಸ್ವಲ್ಪ. ಅರೆ, ಯಾರು ಎಲ್ಲೂ ಇದ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ, ಯಾರಾದ್ರೂ ಅವ್ರ ಫ್ರೆಂಡ್ಸು ನೋಡಿದ್ರೆ.
ಮಾಡೋಣ ಬನ್ನಿ ಇವಾಗ. ಹಲೋ ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಪ್ಪ. ವಿನು ನಾ ಮಾತಾಡ್ತಾ ಇರೋದು. ಹಾಂ, ಅವ್ರ ತಂದೆ ಮಾತಾಡ್ತಾ ಇರೋದು. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಪ್ಪ. ವಾಯ್ಸ್ ಇಲ್ವೇನಪ್ಪ, ಜೋರಾಗಿ ಮಾತಾಡಪ್ಪ. ಹಾಂ, ಮಾತಾಡ್ತಿರೋದು. ಹಾಂ ಹಾಂ, ನಿಂಗೆ ಎಷ್ಟು ಸತಿ ಹೇಳ್ಬೇಕಪ್ಪ? ಹಾಂ, ಅವರಮ್ಮ ಹೇಳಿದ್ರು ತಾನೇ ನಿಂಗೆ ಫೋನ್ ಎಲ್ಲ ಮಾಡಬೇಡ, ಏನು ಮಾಡಬೇಡ ಅಂತ. ಹಾಂ ಹೌದು. ಬ್ರೋ ಕೊನೆಗೂ ನಾನೇ ವಕ್ರ ಆಗೋದ್ನಲ್ಲ ಬ್ರೋ. ಒಂದೇ ಒಂದು ಸಕ್ಸಸ್ಫುಲ್ ಆಗಿತ್ತು 3 ಇದು. ಇವಾಗ ನಿಮ್ದು ನಾನೇ ಬಕ್ರ ಆಗೋದೆ. ತಿಂದ್ರ ಊಟ? ಹಾಂ, ಇನ್ನೂ ಇಲ್ಲ ಬ್ರೋ, ಮಾಡಬೇಕು. ಆ ವಿಡಿಯೋ ಕಂಟೆಂಟು ಮಾಡ್ತಿದ್ವಿ, ಮಾಡ್ಬಿಟ್ಟು ಮಾಡೋಣ ಅಂತ. ಇನ್ನೇನು ಬ್ರೋ? ಇವತ್ತು ಕಂಟೆಂಟ್ ಪ್ರ್ಯಾಂಕ್ ವಿಡಿಯೋನೇ. ನನ್ನ ಫ್ರೆಂಡಿಗೆ ನಿತಿನ್ ಅಂತ, ಅವನಿಗೆ ಕಾಲ್ ಮಾಡ್ತಾ ಇದ್ದೀವಿ. ಇವಾಗ ನಾನು ಮಾತಾಡಲ್ಲ, ಶಿವಾಲಿನಿ ಮಾತಾಡ್ತಾಳೆ. ನೋಡಿ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಆಯಿತು, ಆಮೇಲೆ ನನ್ನ ಪ್ರಕಾರ ಬಂದ್ಬಿಡ್ತಾನ ಅವನು. ನೋಡೋಣ, ಇಲ್ಲಿ ಕಾಲ್ ಪಿಕ್ ಮಾಡೋಬೇಕು. ಬೇಗ ಕಾಲ್ ಪಿಕ್ ಮಾಡು. ಪಿಕ್ಕೇ ಮಾಡ್ತಾ ಇಲ್ಲ. ಅಯ್ಯೋ ಫ್ರೆಂಡ್ಸ್, ಇರಿ ಇನ್ನೊಂದ್ಸತಿ ಮಾಡ್ತೀವಿ ನೋಡಿ. ಅಲ್ಲ, ಏನಂತ ಹೇಳೋದು? ನಾನು ಗಾಡಿಯಲ್ಲಿ ಜೊತೆ ಬರ್ತೀನಿ ಅಂತ ಹೇಳಿದೆ ಅಥವಾ ಯಾವ್ದೋ ಗಾಡೀಲಿ ಜೊತೆಲಿ ಬರ್ತಿದ್ವಿ ಬನಶಂಕರಿಂದ. ನಂಗೆ ಗೊತ್ತಾ? ನೀನು ಅವನು ಗೊತ್ತಿಲ್ಲ. ಹಾಂ ಗೈಸ್, ತಿರ್ಗಾ ಇನ್ನೊಂದ್ಸತಿ ಫೋನ್ ಮಾಡ್ತೀನಿ. ಅಥವಾ ಅಮೂಲ್ಯ ಗೊತ್ತಾ ಅವ್ರಿಗೆ? ಅಮೂಲ್ಯ ಗೊತ್ತಾ? ಅಮೂಲ್ಯ ಅಂದ್ರೆ ಹೆಸರು ಗೊತ್ತು, ಹೆಸರು ಗೊತ್ತು. ಅಷ್ಟು ಸಾಕು ಬಿಡಿ. ಈಗ ತಿರ್ಗಾ ಕಾಲ್ ಮಾಡ್ತಾ ಇದೀವಿ ನೋಡಿ. ಮಲ್ಕಿಲ್ಕೊಂಡ್ಬಿಟ್ಟಿದಾನೋ ಗೊತ್ತಿಲ್ಲ, ಇಲ್ಲ ಕಾಲೇಜಲ್ಲಿ ಇದಾನೋ ಗೊತ್ತಿಲ್ಲ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಇವಾಗ ನಮ್ಮ ಫ್ರೆಂಡು ಇವನ್ಗೆ ಅಭಿಗೆ ಫೋನ್ ಮಾಡ್ತಾ ಇದ್ದೀವಿ. ಇವಾಗ ನೋಡಿ ಅವನೇನು ಹೇಳ್ತಾನೆ ನೋಡೋಣ. ಲೆಟ್ಸ್ ಗೋ ಅಗೇನ್. ಒಂದು ಐಫೋನ್ ಗೈಸ್, ಅದು ಬರಲ್ಲ, ರಿಂಗ್ ಆಗಲ್ಲ ಗೈಸ್. ನೆಟ್ವರ್ಕೇ ಇಲ್ಲ ಗೈಸ್. ಎಂತ ಫ್ಲಾಪ್ ಆಗ್ತಿದೆ ಇವತ್ತು. ಕಟ್ ಮಾಡಿ ತಿರ್ಗಾ ಇನ್ನೊಂದ್ಸತಿ ಮಾಡ್ತೀವಿ ನೋಡಿ. ರಿಂಗ್ ಆಗ್ತಿತ್ತು ಗೈಸ್. ನೆಟ್ವರ್ಕೇ ಇಲ್ಲ ಒಂದು. ಅವನು ಆಲ್ಮೋಸ್ಟ್ ಎಲ್ಲ ಊರಲ್ಲಿದ್ದಾನಂತೆ. ಬೇಡ ಬಿಡಿ, ನೆಕ್ಸ್ಟ್ ಬೇರೆಯವ್ರು ಕಾಲ್ ಮಾಡಿ ಗೈಸ್. ಇವಾಗ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನೆಕ್ಸ್ಟು ನನ್ನ ಫ್ರೆಂಡು, ಕಾಲೇಜ್ ಫ್ರೆಂಡು ಫೋನ್ ಮಾಡ್ತಾ ಇದ್ದೀನಿ ರೀ ನೋಡಿ. ಹಲೋ ಹಲೋ ಹಲೋ, ಸಯನ ಮಾತಾಡ್ತಾ ಇರೋದು. ಹಲೋ, ಸಯನ ಮಾತಾಡ್ತಾ ಇರೋದು. ಹಲೋ, ಕೇಳಿಸ್ತಿಲ್ವಾ? ಶ್ರೇಯನ ಮಾತಾಡ್ತಾ ಇರೋದು. ಹಲೋ
ಕಾಲ್ ಕಟ್ಟೆ ಮಾಡಿಬಿಟ್ರು ಗೈಸ್. ತಿರ್ಗಾ ಮಾಡ್ತೀನಿ. ಹಲೋ ಹಲೋ, ಕೇಳಿಸ್ತಿದ್ಯಾ ಮಾತಾಡ್ತಾ ಇರೋದು? ಹಲೋ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಮ್ಮ ನಿಮ್ಮ ಹತ್ರ? ಹಾಂ, ಇದು ನೀವು ಮನೆಗೆ ಇಂಟೀರಿಯರ್ ಮಾಡಿಕೊಡ್ತೀರಲ್ಲ? ಅದೇ ಇವಾಗ ಗೃಹಪ್ರವೇಶದಲ್ಲೆಲ್ಲ ಮಾಡ್ತೀರಲ್ಲ ಡಿಸೈನ್. ಯಾರು? ಊಟ ಮಾಡ್ದ? ಹಾಂ, ಬಕ್ರ ನನ್ನೇ ಮಾಡಿಬಿಟ್ಟಲ್ಲ ಕೊನೆಗೂ. ಹೌದಾ, ಸರಿ ಸರಿ ಆಯ್ತು. ಹಾಂ, ಇಲ್ಲಿ ಬಕ್ರಾಗಳು ಮಾಡ್ತಿದ್ವಿ ಒಂದು ಸ್ವಲ್ಪ ಜನಕ್ಕೆ. ನಾವು ಮಾತು ಇನ್ನೂ ಎಲ್ಲ ಮಾಡಬೇಕು. ಈ ವ್ಲಾಗು ಇವರಿಂದನೇ ಇದಾಗಿದ್ದು ಎಲ್ಲ ಹಾಳಾಗೋಯ್ತು ಗೈಸ್. ಆಮೇಲೆ ಕೊನೆಗೆ ಅದೊಂದೇ ಒಂದು ಸರಿ ಮಾಡಿದ್ದು ಯಾರು ಅಂತಂದರೆ, ಇಲ್ಲಿ ಹೋಗ್ತಿರಲ್ಲ ಶಿವಾಲಿನಿ. ಕೊನೆಗೆ ಗೈಸ್ ಅದರಲ್ಲಿ ನಾನೇ ಬಕ್ರ ಆದವನು. ಅಟ್ಲೀಸ್ಟು ಒಂದು ಚೂರಾದರೂ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ದೆ. ಅದು ನೋಡ್ರೆ ಗೊತ್ತಾಗ್ಬಿಡ್ತು. ಆಮೇಲೆ ನನ್ನ ಜೊತೆ ಶಿವಾಲಿನಿ ಸ್ವಲ್ಪ ಸಪೋರ್ಟ್ ಮಾಡಿ ಆ ವ್ಲಾಗ್ನ ಚೆನ್ನಾಗಿ ಮಾಡಿದ್ದಾಳೆ. ಕ್ಲೀನಾಗಿ ಆ ವಿಡಿಯೋ ಎಡಿಟ್ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಸಂಜೆ ಒಳಗಡೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಖುಷಿಯಾಗಿ ನನ್ನ ವ್ಲಾಗ್ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೇಳಿ, ನನ್ನ ವ್ಲಾಗ್ ತಾನೇ ನೀವು ನೋಡ್ತಾ ಇರೋದು. ಅದಕ್ಕೋಸ್ಕರ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಆಗ್ತಿದೆ ಸಬ್ಸ್ಕ್ರೈಬು. ಆಮೇಲೆ ಲೈಕು ಕೂಡ ಚೆನ್ನಾಗಿದೆ. ವ್ಯೂಸು ಕ್ಲೀನಾಗಿ ಬಂದಿದೆ ಗೈಸ್. ನೀವೇನಿಲ್ಲ, ಇನ್ನೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ವ್ಯೂಸ್ ಸ್ವಲ್ಪ ಜಾಸ್ತಿ ಬಂದುಬಿಟ್ರೆ ನೆಕ್ಸ್ಟು ಕಮೆಂಟ್ ಮಾಡಿ ಇನ್ನೂ ಏನೇನು ಮಾಡಬೇಕು ಅಂತ ನಾವು ಅದನ್ನು ಮಾಡ್ತೀವಿ. ಥ್ಯಾಂಕ್ ಯು ಗೈಸ್, ಬಾಯ್.